ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ತಾಲೂಕು ಕೇಂದ್ರಗಳಲ್ಲಿ ಇಡಲಾಗುತ್ತೆ. ಆದರೆ ಇದಕ್ಕೆ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಕಚೇರಿ ತದ್ವಿರುದ್ಧವಾಗಿಬಿಟ್ಟಿದೆ. ಹೀಗಾಗಿ ಡಿವೈಎಸ್ಪಿ ಭೇಟಿಗಾಗಿ ಜನರು ಅಲೆದಾಡುವಂತಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಅನ್ಯಾಯ ಆದ್ರೆ, ಸಮಸ್ಯೆ ಆದ್ರೆ, ದರೋಡೆ ಕಳ್ಳತನ ಆದ್ರೆ ಜನರು ಮೊದಲು ಹೋಗೋದೆ ಪೊಲೀಸ್ ಠಾಣೆಗೆ. ನಮ್ಮನ್ನ ಕಾಯೋ ರಕ್ಷಕರು ಅಲ್ಲಿರ್ತಾರೆ. ನಮ್ಮ ಸಮಸ್ಯೆಗೆ ಹೆಗಲಾಗ್ತಾರೆ, ಪರಿಹರಿಸ್ತಾರೆ ಅಂತ. ಆದ್ರೆ ಅಧಿಕಾರಿಗಳೇ ಕೈಗೆ ಸಿಗದಿದ್ರೆ ಜನರಾದ್ರೂ ಏನು ಮಾಡ್ತಾರೆ ಹೇಳಿ? ಡಿವೈಎಸ್ಪಿ ಭೇಟಿಗೆ ದಿನ ಕಾದು ಕಾದು ಸುಸ್ತಾಗ್ತಿದ್ದಾರೆ. ಕಚೇರಿಯನ್ನ ಸ್ಥಳಾಂತರ ಮಾಡದೆ ಮೇಲಧಿಕಾರಿಗಳ ಆದೇಶಕ್ಕೂ ಕ್ಯಾರೆ ಅಂತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಡಿವೈಎಸ್ಪಿ ಭೇಟಿಗಾಗಿ ಸಾರ್ವಜನಿಕರ ಅಲೆದಾಟ. ಮೇಲಾಧಿಕಾರಿಗಳ ಆದೇಶಕ್ಕೆ ಡಿವೈಎಸ್ಪಿ ಡೋಂಟ್ ಕೇರ್. ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಆನೇಕಲ್ ವಿಭಾಗದ ಡಿವೈಎಸ್ಪಿ ಕಚೇರಿ ಸ್ಥಳಾಂತರ ವಿಚಾರ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಡಿವೈಎಸ್ಪಿ ಭೇಟಿಗೆ ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವ ಅತ್ತಿ ಬೆಲೆಗೆ ಸಾರ್ವಜನಿಕರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಕಚೇರಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಮೊದಲ ಮಹಡಿಯಲ್ಲಿತ್ತು. ಇತ್ತೀಚೆಗೆ ಹೆಬ್ಬಗೋಡಿ ಪೊಲೀಸ್ ಠಾಣೆ ಬೆಂಗಳೂರು ನಗರ ಪೊಲೀಸ್ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯನ್ನು ಬೆಂಗಳೂರು ನಗರ ಪೊಲೀಸ್ ಸುಪರ್ದಿಗೆ ಬಿಟ್ಟುಕೊಡಲಾಗಿತ್ತು. ಮುಂಚೆ ನಮಗೆ ಡಿವೈಎಸ್ಪಿ ಆಫೀಸ್ ಹೆಬ್ಬಗೋಡಿಯಲ್ಲಿತ್ತು. ಅದು ಸೆಂಟರ್ ಆಫ್ ದಿ ಸಿಟಿ ಇತ್ತು. ಎಲ್ಲ ಸ್ಟೇಷನ್ಗಳಿಗೂ ಹತ್ರವಾಗಿತ್ತು. ಎಲ್ಲದರಲ್ಲೂ ಕೈಗೆಟುಕುವ ರೀತಿಯಲ್ಲಿತ್ತು. DCP ಆಗಿದ್ದಾದಮೇಲೆ ಅಲ್ಲಿಂದ ಆಫೀಸ್ನ ಸ್ಥಳಾಂತರ ಮಾಡಲಿಕ್ಕೆ ಮಾನ್ಯ ಆಯುಕ್ತರು ಆದೇಶ ಮಾಡಿದ್ದಾರೆ. ಆದೇಶ ಮಾಡಿ ಸುಮಾರು ಇಲ್ಲಿಗೆ 1.5-2 ತಿಂಗಳಾಗ್ತಿದೆ. 2 ತಿಂಗಳಾದರೂ ಇನ್ನೂ ನಮಗೆ ACP ಆಫೀಸ್ ಆನೇಕಲ್ಗೆ ಶಿಫ್ಟ್ ಆಗಿಲ್ಲ. ಆಯುಕ್ತರ ಆದೇಶ ಕ್ಲಿಯರ್ ಆಗಿದೆ. ಆಯುಕ್ತರ ಆದೇಶದ ಪ್ರಕಾರ ಆನೇಕಲ್ಗೆ ಶಿಫ್ಟ್ ಆಗಬೇಕಿದೆ ಡಿವೈಎಸ್ಪಿ ಆಫೀಸು. ಆದರೆ ನಮ್ಮ ಗೋಪಾಲ್ ನಾಯಕ್ ಅವರು ಯಾಕೋ ಇನ್ನು ಮನಸ್ಸು ಮಾಡ್ತಾ ಇಲ್ಲ ಆಫೀಸ್ನ ಆನೇಕಲ್ಗೆ ಶಿಫ್ಟ್ ಮಾಡಲಿಕ್ಕೆ. ಇನ್ನು ಅಂದಿನಿಂದಲೂ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯನ್ನ ತಾಲೂಕು ಕೇಂದ್ರಕ್ಕೆ ಸ್ಥಳಾಂತರ ಮಾಡುವಂತೆ ಸಾರ್ವಜನಿಕರ ಒತ್ತಾಯವಿತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಮನವಿ ನೀಡಲಾಗಿತ್ತು. ಆದರೂ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಗೋಪಾಲ್ ನಾಯಕ್ ಮಾತ್ರ ತಾಲೂಕು ಕೇಂದ್ರದಿಂದ ದೂರದಲ್ಲಿರುವ ತಮಿಳುನಾಡಿನ ಗಡಿ ಅತ್ತಿಬೇಲೆ ಪೊಲೀಸ್ ಠಾಣೆ ಮೊದಲ ಮಹಡಿಗೆ ಕಚೇರಿ ಸ್ಥಳಾಂತರ ಮಾಡಿದ್ದಾರೆ. ಇದರಿಂದ ಪೊಲೀಸ್ ಠಾಣೆಗಳಲ್ಲಿ ನ್ಯಾಯ ಸಿಗದೆ ನೊಂದ ದೂರುದಾರರು ಡಿವೈಎಸ್ಪಿ ಗೋಪಾಲ್ ನಾಯಕ್ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಕಚೇರಿ ಸ್ಥಳಾಂತರ ಮಾಡುವಂತೆ ಹಿರಿಯ ಅಧಿಕಾರಿಗಳು ಆದೇಶ ಮಾಡಿದ್ರು. ಗೋಪಾಲ್ ನಾಯಕ್ ಮಾತ್ರ ಕ್ಯಾರೆ ಅಂತಿಲ್ಲ. ಇದು ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಮೊದಲು ನಮಗೆ ಹೆಬ್ಬಗೋಡಿನೂ ಆನೇಕಲ್ ಸಬ್ ಡಿವಿಷನ್ ಬರ್ತಾ ಇತ್ತು. ಆನೇಕಲ್ ಸ್ಟೇಷನ್ ಮೇಲೆ DSP ಆಫೀಸ್ ಇತ್ತು. ಸೊ ಈಗ ನಾವು ಹೆಬ್ಬಗೋಡಿಯಲ್ಲಿ ಅನಿವಾರ್ಯವಾಗಿ ಸಿಟಿಗೆ ಬಿಟ್ಕೊಡ್ಬೇಕಾಗಿರೋದ್ರಿಂದ ಅಲ್ಲಿ DCPಗೆ ಅದನ್ನು ತುರ್ತಾಗಿ ಇನ್ನೊಂದು ಕಡೆ ವರ್ಗಾಯಿಸಬೇಕಾಗಿತ್ತು. ನಾನು ಸಹ ಆನೇಕಲ್ಲಲ್ಲೇ ಆಫೀಸ್ನ ಮಾಡಬೇಕಂತ ಹೇಳ್ಬಿಟ್ಟು ನನ್ನ ಆರ್ಡರ್ಸೂ ಆಗಿದೆ. ಈಗ ಅಲ್ಲೇನೋ ರಿಪೇರಿ ಇದೆ. ಕೂಡಲೇ ತುರ್ತಿಗೆ ಇಲ್ಲಿ ಇರ್ತೀವಿ, ನಾವು ರಿಪೇರಿ ಮಾಡ್ಕೊಂಡು ಅಲ್ಲೂ ಹೋಗ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ನಾವು ಸ್ಥಳಾಂತರ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಅಧಿಕಾರದಲ್ಲಿ ಇರ್ತಕ್ಕಂಥ ಡಿವೈಎಸ್ಪಿ ಸಾಹೇಬರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕಚೇರಿಯಲ್ಲಿ ಅವರು ಸಮಯಕ್ಕೆ ಸರಿಯಾಗಿ ಕಚೇರಿಯಲ್ಲೂ ಇರೋದಿಲ್ಲ. ಅವರ ಕಚೇರಿಯನ್ನು ಸರಿಯಾದ ಸೂಕ್ತವಾದ ಸ್ಥಳಕ್ಕೆ ಸ್ಥಳಾಂತರನೂ ಮಾಡೋದಿಲ್ಲ. ಆ ಸರ್ಕಾರದ ಆದೇಶಕ್ಕೆ ಅವರ ಯಾವುದೇ ಕಿಮ್ಮತ್ತು ಕೊಡದೇನೆ ಈಗ ಅವರ ಕಚೇರಿಯನ್ನು ಅಲ್ಲಿಂದನೇ ಅತ್ತೆಬೆಲೆಯಿಂದನೇ ನಡೆಸ್ತಿದ್ದಾರೆ. ನಾವು ಆಲ್ರೆಡಿ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದೀವಿ, ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಗಳು ಯಾವುವು ಬಂದಿಲ್ಲ. ಅದನ್ನು ಮತ್ತೆ ನಾವು ಇದೇ ರೀತಿಯಾದ ಏನಾದರೂ ಅವರ ಕಾರ್ಯವೈಖರಿ ಮುಂದುವರಿತು ಅಂತ ಹೇಳಿದ್ರೆ ನಾವು ನ್ಯಾಯಾಲಯದ ಮೊರೆ ಖಂಡಿತವಾಗ್ಲೂ ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀವಿ ಸರ್. ಒಟ್ನಲ್ಲಿ ಸರ್ಕಾರಿ ಕಚೇರಿಗಳು ತಾಲೂಕು ಕೇಂದ್ರದಲ್ಲಿರಬೇಕು ಅನ್ನೋ ನಿಯಮವಿದೆ. ಇನ್ನಾದ್ರೂ ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ತಮ್ಮ ಕಚೇರಿಯನ್ನ ಆನೇಕಲ್ ಪಟ್ಟಣಕ್ಕೆ ಸ್ಥಳಾಂತರ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.